ಡಾಕ್ಟರ್ ಶಿವರಾಜ್ ಕುಮಾರ್. ಮಫ್ತಿ ಮಾಡಬೇಕಾದ್ರೆ ಆ ಕ್ಯಾರೆಕ್ಟರ್ ಡಿಸೈನ್ ಆದಾಗ ಆ ತೂಕ ಬೇರೆ ಥರ ಬಂದ್ಬಿಡ್ತು. ಫಸ್ಟ್ ಬರ್ದಾಗ ಬೇರೆ ಇತ್ತು, ಶಿವಣ್ಣ ಡ್ರೆಸ್ ಹಾಕಿದಾಗ ಶಿವಣ್ಣ ಬರ್ತಾರೆ ಅಂದಾಗ ಅದು ಡಿಸೈನೇ ಬೇರೆ ಥರ ಆಗೋಯ್ತು. ಬಟ್ ಸಿನಿಮಾ ರಿಲೀಸ್ ಆದಾಗ ಸಾಕಾಗಿಲ್ಲ ಜನಕ್ಕೆ. ಇಂಟ್ರೋಲ್ ಬ್ಲಾಕಿಂದ ಶಿವಣ್ಣ ಬರ್ತಾರೆ, ತುಂಬ ಕ್ರೇಜ್ ಇತ್ತು. ಈ ಪಾತ್ರ ಇಷ್ಟಕ್ಕೆ ಮುಗಿಸ್ಬಾರ್ದು, ಇದರ ಹಿನ್ನೆಲೆ ಏನಾದರೂ ಬರಿಬೇಕು ಅಂದ್ಕೊಂಡಾಗ ರಣಗಲ್ ಬ್ಯಾಕ್ ಸ್ಟೋರಿ ಕ್ರಿಯೇಟ್ ಮಾಡಿದ್ವಿ. ಸೊ ಪೆನ್ ಹಿಡಿದಾಗ ಆಟೋಮೆಟಿಕ್ ಆಗಿ ಬಂದ್ಬಿಟ್ಟು ಸೊ ಹೌ ಹಿ ಬಿಕೇಮ್ ಗ್ಯಾಂಗ್ಸ್ಟರ್. ರಣಗಲ್ಲು ಭೈರತಿ ರಣಗಲ್ ಬ್ಲಾಕ್ ಡ್ರೆಸ್ ಇತ್ತಲ್ಲ, ಬ್ಲಾಕ್ ಡ್ರೆಸ್ ಹೆಂಗೆ ಹಾಕ್ತಾರೆ ಅನ್ನೋದೇ ಸೊ ಭೈರತಿ ರಣಗಲ್ ಕತೆ. ಸೊ ಈ ಸಿನಿಮಾ ಬರ್ಕೊಂಡಾಗ ಶಿವಣ್ಣ ಒಂದೇ ನಿಲ್ದಾಗ ಬೇರೆ ಏನು ಕ್ವಶನ್ ಕೇಳಿಲ್ಲ, ಮಾಡೋಂದ್ರು. ನಮ್ಮ ಗ್ರೇಟ್ ಪ್ರೊಡ್ಯೂಸರ್ ತುಂಬ ಸಪೋರ್ಟ್ ಮಾಡ್ತಾರೆ, ಜಾಸ್ತಿ ಕ್ವಶನ್ಸ್ ಕೇಳಲ್ಲ. ಥ್ಯಾಂಕ್ ಯು ಮೇಡಮ್, ಆರಾಮಾಗಿ ಮಾಡಿ ಅಂತಾರೆ, ಖುಷಿಯಾಗಿದೆ. ಸೊ ಆಲ್ಮೋಸ್ಟ್ 70% ಸಿನಿಮಾ ಮುಗಿದಿದೆ. ಥ್ಯಾಂಕ್ ಯು ಗೀತಾ ಮೇಡಮ್, ಥ್ಯಾಂಕ್ ಯು ಶಿವಣ್ಣ. ಆ್ಯಂಡ್ August 15ಗೆ ಬರ್ತಾ ಇದ್ದೀವಿ, ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಕ್ಯಾಪ್ಟನ್ ಮಿಲ್ಲರು ಶಿವಣ್ಣದು ಕ್ಯಾಪ್ಟನ್ ಮಿಲ್ಲರ್ ಮಾಡಿದ್ರು. ರೀಸೆಂಟ್ ಕೈದಿ ಮತ್ತೆ ತೀರನ್ ಅಧಿಕಾರ ಮುಂದುವರೆದು ಮಾಡಿದ್ರು. ಸೊ ಅವ್ರು ಮಾಡಿದ್ದಾರೆ. ಚೇತನ್ ಡಿಸೋಜ ಅವರು ಫೈಟ್ ಮಾಡಿದ್ದಾರೆ. ರಾಹುಲ್ ಬೋಸ್ ಬಗ್ಗೆ ಹೇಳ್ಬೇಕು. ಸೊ ಹಿಂದೆ ಆಕ್ಟ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಶಿವಣ್ಣ ಏಜ್ ಲೆವೆಲ್ಗೆ ಯಾರಾದ್ರೂ ಒಬ್ಬ ಆಂಟಾಗನಿಸ್ಟ್ ಹುಡುಕ್ಬೇಕು ಅಂದಾಗ ಸೊ ನಮಗೆ ಸಿಕ್ಕಿದ್ದು ರಾಹುಲ್ ಬೋಸ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ರುಕ್ಮಿಣಿ ವಸಂತ್ ಅವರು ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಮತ್ತೆ ನಮ್ಮ ಅವಿನಾಶ್ ಸರ್ ಒಂದು ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣ್ತಾರೆ ನಿಮಗೆ. ಅವಿನಾಶ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ದೇವರಾಜ್ ಸರ್ ಇದ್ದಾರೆ. ಸೊ ಮಫ್ತಿಯಲ್ಲಿ ಯಾರು ಮಾಡಿದ್ರು, ಮಧು ಗುರುಸ್ವಾಮಿ ಆಗಲಿ, ಅವ್ರ ಟೀಮ್ ಆಗಲಿ, ಶಬರಿ ಆಗಲಿ, ಟೋಟಲ್ ಶಿವಣ್ಣ ಲೆಫ್ಟ್ ಟು ರೈಟ್ ಯಾರ್ಯಾರು ಇರ್ತಾರೆ ಅವರೆಲ್ಲ ಇರ್ತಾರೆ. ಸೊ ಆಲ್ಮೋಸ್ಟ್ ನಿಮಗೆ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಆರ್ಟಿಸ್ಟ್ಗಳಿಂದ 50% ಮಫ್ತಿಯವರೇ ಇದ್ದಾರೆ. 50% ಹೊಸದಾಗಿ ರುಕ್ಮಿಣಿ ವಸಂತ್ ಅಂಡ್ ರಾಹುಲ್ ಬೋಸ್, ಅವಿನಾಶ್ ಅವರು ಅಂಡ್ ಚೇತನ್ ಡಿಸೋಜ, ದಿನೇಶ್ ಸುಬ್ರಹ್ಮಣ್ಯ ಆಗಿದ್ದಾರೆ. Thank you. Continuous on 4-5 days already. Almost 6 days. Thank you so much, ma'am. ಶಿವಣ್ಣ ಮಾತನಾಡಬೇಕು. ಅದರ ಪ್ರಮೋಷನಲ್ಲಿ ಸೋಷಿಯಲ್ ಮೀಡಿಯಾ ಹಾಗೂ ಪ್ರೆಸ್ ಮೀಟ್ ಆದಾಗ ಈ ಯಾವಾಗ ರಿಲೀಸ್ ಆಗಿದ್ದೀನಿ ಆ ಪ್ರೆಸ್ನವ್ರನ್ನ ಮೀಟ್ ಮಾಡಿದ್ದು. ನಮ್ಮ ಒಂದು ಸಂಬಂಧ ಯಾವಾಗ ಹಿಂಗೆ ಇರುತ್ತೆ, ಹ್ಯಾಪಿಯಾಗಿರುತ್ತೆ. ಆ್ಯಂಡ್ ಖುಷಿಯಾಗುತ್ತೆ. ಅಂದರೆ ಯಾರೋ ಕೇಳಿದ್ರು, ಪಾಪ ನನ್ನ ಮಗಳು ಆನ್ಸರ್ ಮಾಡಿಲ್ಲ ಕರೆಕ್ಟಾಗಿ, ಯಾಕೆ ಇದರಲ್ಲಿ ಈ ದಿನ ಆ್ಯಕ್ಚುಲಿ ಶಿವರಾತ್ರಿ ದಿನ ಮಾಡಬೇಕಂತಿತ್ತು. ಅವತ್ತು ಪಿಕ್ಚರ್ ರಿಲೀಸ್ ಇದ್ದಿದ್ದರಿಂದ ಅವತ್ತು ಎಲ್ಲ ಹಬ್ಬ ನೀವೆಲ್ಲ ಬ್ಯುಸಿ ಇರ್ತೀರ ಅಂದ್ಬಿಟ್ಟು ಪಿಕ್ಚರ್ ರಿಲೀಸ್ ಆಗ್ತದೆ. ನಮಗೆ ಒಂದೇ ಸತಿ 3 ಸಿನಿಮಾದು ಒಂದು ಕಂಟೆಂಟ್ ಕೊಡೋದಕ್ಕಿಂತ ಸಪ್ರೇಟಾಗಿ ಮಾಡೋಣ ಅಂದ್ಬಿಟ್ಟು ಫೈರ್ ಪ್ಲೇ ಆ್ಯಂಡ್ ಇದು ಪ್ರೆಸ್ ಮೀಟ್ ಮಾಡಲಿಲ್ಲ. ಅದಕ್ಕೋಸ್ಕರ ಇವತ್ತು ನಾವು ಇಟ್ಕೊಳ್ಬೇಕಾಗ್ತದೆ. ಭಾನುವಾರ ಎಲ್ಲರೂ ಫ್ರೀ ಆಗಿರ್ತೀನಿ, ಬರ್ತೀರಾ, ಒಂದು ಗೆಟ್ ಟುಗೆದರ್ ಥರ ಇರಲಿ ಅಂದ್ಬಿಟ್ಟು ಇವತ್ತು ಪ್ಲ್ಯಾನ್ ಮಾಡಿದ್ದು. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಿದ್ರು, ಇಂಥ ಒಂದು ರೋಲ್ನ ಕ್ರಿಯೇಟ್ ಮಾಡಿದ್ದು ನರ್ತನು. ಫಸ್ಟ್ ಮಾಡಿದೆ ನನಗೂ ಭಯ ಆಯಿತು, ಮಫ್ತಿ ಮಾಡ್ಬೇಕಾದ್ರೆ ಮಾಡಬೇಕಾ ಏನು ಅಂತ. ಗೀತನಿಗೂ ಅಷ್ಟೇ ಬೇಡ ಮಾಡಬೇಕಾ, ಇಂಟರ್ವ್ಯೂಲ್ ಮೇಲೆ ಬರ್ತಾರೆ, ಯಾಕೆ ಇಷ್ಟು. ಇನ್ನೊಂದು ರೀಸನ್ನು ಮುರಳಿ ಬೇರೆ ಮಾಡಿದ್ರೆ ಮಾವನ ಮಗ. ಮುರಳಿಗೆ ನಾ ಇಲ್ಲ ಅಂತಲೇ ಹೇಳೋಕ್ಕಾಗಲ್ಲ, ಅವ್ರಿಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಏನು ಮಾಡೋದು ಅಂತ ಒಂದು ಕ್ವಶನ್ ಮಾಡ್ತೀವಿ. ಅವಾಗ ಇವ್ರು ಬಂದಿಲ್ಲ ಸರ್, ನೀವು ಮಾಡಿ ನೋಡಿ. ಆಮೇಲೆ ನನಗೊಂದು ಧೈರ್ಯ ಬಂತು. ಆಮೇಲೆ ಗೀತನಿಗೆ ಯಾಕೋ ಇಲ್ಲ, ಏನು ಮಾಡೋದು ಸರಿ ಇಲ್ಲ, ಇರಲಿ ಬಿಡಿ, ಯಾರು ಪಿಕ್ಚರ್ ಮುರಳಿ ಪಿಕ್ಚರ್ ಅಂತಾರೆ, ನೋ ಪ್ರಾಬ್ಲಮ್. ಯಾರೇ ಇದರಲ್ಲಿ ಹೆಸರು ಬರೋದು ಯಾರಿಗೆ ಅನ್ನೋದು ಮುಖ್ಯ ಅಲ್ಲ. ಇದರಲ್ಲಿ ಮೇಜರ್ ಪಿಕ್ಚರ್ ಚೆನ್ನಾಗಿ ಹೋಗ್ಬೇಕು, ಒಂದು ಒಳ್ಳೆ ಸಿನಿಮಾ ಆದರೆ ಒಳ್ಳೆ ರನ್ ಆಗ್ತಿರೋ ಸಿನಿಮಾದಲ್ಲಿ ನಾವು ಭಾಗಿಯಾಗಿದ್ದೀವಿ ಅನ್ನೋದೇ ಒಂದು ಭಾಗ್ಯ ಅಷ್ಟೇ. ನೋ ಮ್ಯಾಟ್ರ್ ಯಾರು ಹೀರೋ ಆದರೆ ಏನು ಪರವಾಗಿಲ್ಲ ಅಂದ್ಬಿಟ್ಟು ನಾನು ಬಟ್ ನಮ್ಮ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ಅದೇನೋ ಒಂದು ಅಂಡರ್ ಕರೆಂಟ್ಲಿ ಏನು ಆ್ಯಟಿಟ್ಯೂಡ ಇಲ್ಲ ಆ ರೋಲ್ ಮೇಲೆ ಒಂದು ಲವ್ ಅಂತ ಗೊತ್ತಿಲ್ಲ. ಐ ಸ್ಟಾರ್ಟೆಡ್ ಲವಿಂಗ್ ದಟ್ ಕ್ಯಾರೆಕ್ಟರ್ ಭೈರತಿ ರಣಗಲ್. ಯಾಕಂದ್ರೆ ಕೇಳೋಕ್ಕೂ ಚಂದ. ಭೈರತಿ ರಣಗಲ್ ಯೂಶುವಲಾಗಿ ಎಲ್ಲ ಹೆಸರು ಎಲ್ಲಿ ಬರುತ್ತೆ ಭೈರತಿ ರಣಗಲ್, ಯಾಕೆ ಭೈರತಿ ರಣಗಲ್? ಒಂದು ಡೈಲಾಗ್ ಇದೆ, ಸುತ್ತ ಸಮುದ್ರ ಒಬ್ಬನ ಹತ್ತೆಲ್ಲ ಅವನ ರಾವಣ ಅಂತ ಕರೀತಾರೆ. ಇಲ್ಲೂ ಅಷ್ಟೇ ಸುತ್ತ ಸಮುದ್ರ, ನದಿಗಳಿಗಿಂತ ಹೆಚ್ಚಾಗಿ ಬರೀ ರಕ್ತದ ನದಿಗಳೇ ಜಾಸ್ತಿ. ಅಲ್ಲೊಬ್ಬ ಇದು ಅವನ ರಣಗಲ್ಲು ಅಂತ ಕರೀತಾರೆ. ಆ ಫಸ್ಟ್ ಡೈಲಾಗೆ ಒಂಥರ ಒಂದು ಎನರ್ಜಿ, ಒಂದು ಗೊತ್ತಿಲ್ಲದಿರೋ ಒಂದಿದು ಆಟಿಟ್ಯೂಡು. ಆಮೇಲೆ ಅಂಡರ್ ಕರೆಂಟ್ಲಿ ಏನಿದೆ ಆ ವಿಷಯನ ಸ್ಮಾಲ್ ಆಗಿ ಹೇಳ್ತಾ ಹೋಗ್ತಾರೆ. ಆ ಸ್ಮಾಲ್ ಸ್ಟೋರಿನ ಡೆವಲಪ್ ಮಾಡಿ ಭೈರತಿ ರಣಗಲ್ ಥರ ಮಾಡ್ಬೇಕಂತ ಬಂದಾಗ
ಇಟ್ ವಾಸ್ ರಿಯಲಿ ಎ ವೆರಿ ಗುಡ್ ಥಾಟ್. ಯಾಕೆ ಒಂದು ಭಾರತೀಯ ರಣಗಳು ಆಗ್ತಾನೆ, ಯಾಕೆ ಇಷ್ಟು ಪ್ರೀತಿ ಜನಗಳಿಗೆ ಅವನು ಕಂಡ್ರೆ ಅನ್ನೋದನ್ನ ಭಾಳ ಕನ್ವಿನ್ಸಿಂಗ್ ಆಗಿದೆ, ಭಾಳ ಕನ್ವಿನ್ಸಿಂಗ್ ಆಗಿ ಹೇಳ್ತಾರೆ. ಅದು ಜಾಸ್ತಿ ಏನು ಆಡಂಬರ ಇಲ್ಲದೇನೆ ಬರೀ ಸೈಲೆಂಟಾಗಿ ಆ ಕ್ಯಾರೆಕ್ಟರ್ ಸೈಲೆನ್ಸ್ನ ಬಿಟ್ಕೊಟ್ಟಿಲ್ಲ. ಇಲ್ಲೂ ಬರೀ ಮಾತಾಡ್ತಾನೆ ಹೋಗ್ತಾನೆ ಅಂತಲ್ಲ, ಎಲ್ಲಿ ಮಾತು ಬೇಕೋ ಅಲ್ಲಿ ಮಾತಾಡ್ತಾನೆ. ಬಟ್ ಭಾಳ ಅದ್ಭುತವಾಗಿ ಐ ಥಿಂಕ್ ಹಿ ಹಸ್ ರಿಟನ್ ದ ಸ್ಕ್ರಿಪ್ಟ್ ಅಂತ ಎಲ್ರಿಗೂ ಎಂಗೇಜಿಂಗ್ ಆಗಿರುತ್ತೆ. ಆ್ಯಂಡ್ ಇಡೀ ಟೀಮ್ ನವೀನ್, ರವಿ ಬಸವರಾಜ್ ಇರ್ಬೋದು, ಹಾಗೂ ರಾಹುಲ್ ಬೋಸ್ ಅಷ್ಟೇ ಭಾಳ ಅದ್ಭುತವಾಗಿ ಮಾಡ್ತಾರೆ ಅವರು. ನಂಗೆ ತುಂಬ ಇಷ್ಟ ಅವರ ಪರ್ಫಾರ್ಮೆನ್ಸ್, ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ರುಕ್ಮಿಣಿ ವಸಂತ್ ಅವರು, ಛಾಯಾ ಸಿಂಗ್ ಅವರು, ಮಧು ಗುರುಸ್ವಾಮಿ, ಆಮೇಲೆ ಬಾಬು ಹಿರಣ್ಯ ಅವರು, ಅವಿನಾಶ್, ದೇವರಾಜ್ ಅವರು. ಐ ಥಿಂಕ್ ಎವ್ರಿಬಡಿ ಹಸ್ ಡನ್ ವೆರಿ ವೆಲ್. ನಮಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ನರ್ತನ್. ನಂಗೆ ಭಾಳ ಅದ್ಭುತ ಮಾಡ್ತಾರೆ. ಎಷ್ಟು ಖರ್ಚಾಗುತ್ತೆ ಎಲ್ಲ ನಾವು ಐ ಥಿಂಕ್ ಕೇರ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅವ್ರು ಮಾಡ್ತಿರ್ಬೇಕಾದ್ರೆ ನಮ್ಗೆ ಅನ್ಸಲ್ಲ ಆ ಥರ ಮಾಡಬೇಕು ಅಂತ. ಬಟ್ ಇಡೀ ಟೆಕ್ನಿಕಲ್ ಟೀಮ್ ದ ವೇ ದೇ ವರ್ಕ್ 100% ಎಲ್ಲರೂ ತುಂಬ ಚೆನ್ನಾಗಿ. ಆಮೇಲೆ ಇವತ್ತು ಇದು ಒಂದು ಅನೌನ್ಸ್ಮೆಂಟ್ ಮಾಡಿದಾಗ ಎಲ್ಲ ಅಭಿಮಾನಿಗಳು ಎಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ ಅದನ್ನು ನಾನು ಸಪ್ರೇಟಾಗಿ ಹೇಳಿ ನಾನೇನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗಿಲ್ಲ. 100% ಅವ್ರ ಮನಸ್ಸು ಗೊತ್ತು, ಶಿವಣ್ಣನ ಮನಸ್ಸು ಗೊತ್ತು. ಅವ್ರಿಗೆ ಪರಸ್ಪರ ಅದು ನಾವೇನೋ ಜಗಳ ಆಡ್ಕೊತೀವಿ, ಪ್ರೀತಿ ಮಾಡ್ತೀವಿ, ಬಟ್ ಶಿವಣ್ಣ ಹೆಂಗೆ ಅಂತ ಅವ್ರ ಅಭಿಮಾನಿಗಳಿಗೆ 100% ಗೊತ್ತು. ನಾ ಅದನ್ನು ಪ್ರೂವ್ ಮಾಡಬೇಕಾಗಿಲ್ಲ. ಎಲ್ಲ ಅಭಿಮಾನಿಗಳಿಗೂ ತುಂಬ ಥ್ಯಾಂಕ್ಸ್. ನೀವು ಭಾರತೀಯ ರಣಗಳನ್ನ ಹಾಗೂ ಫೈರ್ಫ್ಲೈನ ಅಷ್ಟು ಪ್ರೀತಿಯಿಂದ ನಮ್ಮನ್ನು ಆಧರಿಸಿದ್ದೀರ, ಸಪೋರ್ಟ್ ಮಾಡ್ತಾ ಇದ್ದೀರ. ಇವಾಗೆಲ್ಲ 32 ವರ್ಷದಿಂದ ಸಪೋರ್ಟ್ ಮಾಡ್ತಾ ಇದ್ದೀರ. ನಾನು ನಿಮ್ಮ ಪ್ರೀತಿನ ಅಪ್ಪಾಜಿ ಹೇಳ್ತಾರೆ, ಹೆಂಗೆ ನಾವು ತೀರ್ಸೋಕ್ಕಾಗಲ್ಲ, ಈ ಸಂಬಂಧದಿಂದ ಬೆಳ್ಕೊಂಡು ಹೋಗ್ಬೇಕು. ಎಷ್ಟು ವರ್ಷ ಆಯಿತು ಬೆಳ್ಕೊಂಡು ಹೋಗ್ಲಿ. ಥ್ಯಾಂಕ್ ಯು. ನಿಮಗೆ ನಾನು ಕ್ವಶನ್ ಕೇಳ್ಬೋದು. ಫ್ರಮ್ August 15 ಬರ್ತಾ ಇದ್ದೀವಿ. ಇಟ್ಸ್ ನಾಟ್ ಅ ಕಾಂಪಿಟೇಷನ್ ಆಫ್ ವಿತ್ ಎನಿ ಫಿಲಿಮ್ಸ್. ಏನಂದರೆ ನಾವು ಅಷ್ಟೇ ಹಾಲಿಡೇಸ್ಗೋಸ್ಕರ, ಯಾಕಂದ್ರೆ ಇದೇ ಥರನೇ ಗೋಸ್ಟ್ಗೂ ಆಯಿತು. ಇದೇನಂತ ಹಾಲಿಡೇಸ್ ಬೇಕಾದ್ರೆ ಯಾರಾದರೂ ಆಫ್ ಮಾಡ್ತಾರೆ, ನಾವು ಅದಕ್ಕೆ ಆಫ್ ಮಾಡಬೇಕು. ಯಾಕಂದರೆ ಸಿನಿಮಾ ಆಲ್ಮೋಸ್ಟ್ 75-80% ಮುಗೀತು. ಇನ್ನೊಂದು 20%-25% ಇನ್ನೊಂದು 20-25 ಡೇಸ್ ಶೂಟಿಂಗ್ ಇದೆ ಅಷ್ಟೇ. 25 ಡೇಸ್ 25 to 30 ಡೇಸ್ ಶೂಟಿಂಗ್ ಇದೆ. ಆ್ಯಂಡ್ ಸೈಮಲ್ಟೇನಿಯಸ್ಲಿ ಅವರು ಏನೇನು ಇಂಪಾರ್ಟೆಂಟ್ ಥಿಂಗ್ನ ಅವರು CG ವರ್ಕ್ಸಲ್ಲಿ ಅದೆಲ್ಲ ಆಲ್ರೆಡಿ ಅವರು ಕೊಡೋಕ್ಕೆ ಶುರು ಮಾಡಿದ್ದಾರೆ. ಎಡಿಟಿಂಗು ಸೈಮಲ್ಟೇನಿಯಸ್ ನಡೀತಾ ಇದೆ. ಆಮೇಲೆ ಇನ್ನೇನು RR ಕೊಡಬೇಕು, ಅದು ಸಾಂಗ್ಸ್ ಬರಬೇಕು. 100% ಎಲ್ಲ ಬರುತ್ತೆ. ಆ್ಯಂಡ್ ಎನಿಥಿಂಗ್ ಇಸ್ ದೇರ್, ಪ್ಲೀಸ್ ಟು ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ ಫಾರ್ ಕಮಿಂಗ್. ಮಾಡ್ತಾ ಇದ್ದೀವಿ ಸರ್. ಬೇರೆ ಭಾಷೆನೂ ಮಾಡಬೇಕು. ಈಗ ಶಿವಣ್ಣಗೆ ತಮಿಳ್ನಾಡಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಸೊ ಮಾಡಬೇಕಾದ್ರೆ ಅಟ್ಲೀಸ್ಟ್ ತಮಿಳು, ತೆಲುಗು, ಕನ್ನಡ ಮಾಡ್ಬೇಕಂತ ಮಾಡಿದ್ದು. ಸೊ ಒನ್ಸ್ ಸಿನಿಮಾ ಎಲ್ಲ ಶೂಟ್ ಆದಮೇಲೆ ಟೈಮ್ ನೋಡಿಕೊಂಡು ಫಾರ್ ಶೂರ್ ತಮಿಳ್ ಮಾಡ್ತೀವಿ, ತೆಲುಗು ಮಾಡ್ತೀವಿ, ಹಿಂದಿ ತುಂಬ ವ್ಯೂಸ್ ಇದೆ. ಮುಗಿಸ್ಬಿಟ್ಟು ಪ್ಲಾನೆಟ್ ಅಂತ ರತನ್ ಸರ್ ಇಲ್ಲಿ ಚಾಣೂರ್ ಅನ್ನೋ ಅತಿಕ್ರೂರ್ ಅನ್ನೋ ಸಾಂಗ್ ಅಲ್ಲಿ ಎಂಟೈರ್ ಶಿವಣ್ಣ ಇಲ್ಲ ಮಾಡಬೇಕು ಅಂದಾಗ ಸೊ ಆ ಕ್ಯಾರೆಕ್ಟರ್ ಬಿಟ್ಕೊಡ್ಬಾರ್ದು. ಏನು ಆಡಿಯನ್ಸ್ ಇಷ್ಟಪಟ್ಟಿದ್ದಾರೆ ರಣಗಲ್ ಅನ್ನೋ ಕ್ಯಾರೆಕ್ಟರ್, ಅದು ಬಿಟ್ಕೊಡ್ಬಾರ್ದು. ಅಟ್ ದ ಸೇಮ್ ಟೈಮ್ ಅದು ಬೋರ್ ಹೊಡಿಸ್ಬಾರ್ದು. ಇಂಟ್ರೋಲ್ ಬ್ಲಾಕ್ ಇಂದ ಆಸ್ ಇಟ್ ಈಸ್ ಆ ಟೆಂಪೋ ಕರ್ಕೊಂಡೋಗಿ ಅದಕ್ಕೆ ಮುಂಚೆ ಒಂದು ಡಿಫ್ರೆಂಟ್ ಗೆಟಪ್ ಇದೆ. ಅದು ಸರ್ಪ್ರೈಸ್ ಲೀಕ್ ಆಗಿದೆ, ಬಟ್ ನೆಕ್ಸ್ಟ್ ಪೋಸ್ಟ್ ಅಲ್ಲಿ ಒಂದು ಟೀಸರ್ ಅಲ್ಲಿ ರಿಲೀಸ್ ಮಾಡೋಣ ಅಂತ. ಸೊ ಮಫ್ತಿಯಲ್ಲಿ ನೋಡಿದಾಗ ರಾಕ್ಷಸನಾಗಿರ್ತಾನೆ. ಸೊ ಮುರಳಿ ಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ರಕ್ಷಕ ಅಂತ ಹೇಳಿರ್ತೀವಿ. ಸೊ ಈಗ ರಕ್ಷಕ ಅಂತ ತೋರಿಸ್ತೀವಿ, ರಾಕ್ಷಸ ಹೆಂಗಾಗ್ತಾನೆ ಅಂತ ತೋರಿಸ್ತೀವಿ ಅಷ್ಟೇ. ವೈ ಆಸ್ ಇಟ್ ಕಂಪೇರ್ ಅನ್ನೋದು ಅದು ಆ ಕಥೆ ಮೇಲೆ ಹೋಗುತ್ತೆ. ಬಟ್ ಭಾರತೀಯ ರಣದಲ್ಲಿ ಬಂದ್ಬಿಟ್ಟು ಅವ್ರು ಮಫ್ತಿ ಮಾಡಿದ್ದು ಇವರು ಭಾರತೀಯ ರಣದಲ್ಲಿ ಹೆಂಗಾದ ಫಾರ್ ವಾಟ್ ಅಂದ್ರೆ ಅಷ್ಟು ಪವರ್ಫುಲ್, ಅಷ್ಟು ಕ್ಯಾರೆಕ್ಟರ್ ಅಷ್ಟು ಪವರ್ಫುಲ್ ಆಗಿರೋದಕ್ಕೆ ರೀಸನ್. ಬಟ್ ಅದು ಕರೆಕ್ಟಾಗಿ ಕನ್ವಿನ್ಸ್ ಆದರೆ ಮಾಡ್ಬೋದು. ಈ ಪ್ರೀಕ್ವೆಲ್ ಇವಾಗ ಪ್ರೀಕ್ವೆಲ್ ಮಾಡ್ತಿದ್ರೆ ಈ ಸೀಕ್ವೆಲ್ ಬರುತ್ತೆ. ಮಫ್ತಿ, ಭಾರತೀಯ ರಣಗಳು, ದೆನ್ ಅಗೇನ್ ವಿ ಆರ್ ಡೂಯಿಂಗ್ ದ ಸೀಕ್ವೆಲ್ ಆಫ್ ಭಾರತೀಯ ರಣಗಳು. ಏನಾಗ್ತದೆ ಅದು ತಿರ್ಗಾ ಕಂಟಿನ್ಯೂ ಆಗುತ್ತೆ. ಅದನ್ನು ಮಾಡ್ತಾ ಇದ್ದೀವಿ ನಾವು, ಅದನ್ನು ಬಿಡ್ತಾ ಇಲ್ಲ. ಯಾಕಂದರೆ ನರ್ತನ ಬಿಡಲ್ಲ, ಯಾಕಂದರೆ ಚೆನ್ನಾಗಿದೆ. ಯಾಕಂದರೆ ದೇರ್ ಲಾಟ್ ಆಫ್ ಕಂಟೆಂಟ್ ಇನ್ ದ್ಯಾಟ್. ಯಾಕಂದರೆ ಈ ವಾರ್ ಇದೆಯಲ್ಲ, ಸ್ಟ್ರಗಲ್ ಫಾರ್ ಸೇವಿಂಗ್ ಫ್ರಮ್ ಭೂಮಿ ಜಸ್ಟಿಸ್ ಅಲ್ಲಿ ಫ್ರಮ್ ಯಾರಿಂದ ಬಂದ, ಯಾರಿಗೋಸ್ಕರ ಬಂದ, ಯಾತಿಗೋಸ್ಕರ ಬಂದ ಅನ್ನೋದು ಮ್ಯಾಟರ್ಸ್ ಇದೆಯಲ್ಲ. ಇಟ್ ಈಸ್ ಯು ಕ್ಯಾನ್ ಸ್ಟಾಪ್, ಇಟ್ ವಿಲ್ ಬಿ ಗೋಯಿಂಗ್ ಆನ್. ಇದು ರಾಹುಲ್ ಬೋಸ್, ಇಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಗೇನ್ ಅಲ್ಲಿ ಆ ಲವ್ ಅನ್ನೋ ಒಂದು ಛಾಯೆ ಇರಲಿಲ್ಲ. ಬಟ್ ಇಲ್ಲಿ ರುಕ್ಮಿಣಿ ವಸಂತ್ ಅವ್ರ ಕ್ಯಾರೆಕ್ಟರ್ ಬಂದಾಗ ಅದು ಬೇರೆ ಥರ ಬದಲಾವಣೆ. ಲಾಟ್ ಆಫ್ ಬ್ಯೂಟಿಫುಲ್ ಸೀನ್ಸ್ ದೇರ್ ವೇರ್ ಯು ಕ್ಯಾನ್ ರಿಲೇಟ್.
ಅಂದರೆ ವೆರಿ ನ್ಯಾಚುರಲ್, ಅಂದರೆ ಇಟ್ ಇಸ್ ನಾಟ್ ಲೈಕ್ ಯೂಶುವಲ್ ಲವ್ ಸ್ಟೋರಿ ಅಂತ ಹೇಳಲ್ಲ, ಇಟ್ಸ್ ಬಿಯಾಂಡ್ ದಟ್. ಯು ಕ್ಯಾನ್ ಸೇ ಫ್ರೆಂಡ್ಸ್, ಮೋರ್ ದೆನ್ ಫ್ರೆಂಡ್ಸ್. ಆ ಥರ ಲಾಟ್ ಆಫ್ ಡಿಫ್ರೆಂಟ್ ಎಮೋಷನ್ಸ್ ಅಲ್ಲಿ. ಆಮೇಲೆ ಛಾಯಾಸಿಂಗ್ ಜೊತೆ ಕ್ಯಾರೆಕ್ಟರ್ ಇರ್ಬೋದು, ಅಂದರೆ ಅಲ್ಲಿ ತೋರಿಸೋ ಛಾಯಾಸಿಂಗ್ ಇಲ್ಲಿ ತೋರಿಸೋ ಛಾಯಾಸಿಂಗ್ ಭಾಳ ವ್ಯತ್ಯಾಸ ಇದೆ. ಲಾಟ್ ಆಫ್ ಗುಡ್ ಎಕ್ಸ್ಪೀರಿಯನ್ಸ್. ಆಮೇಲೆ ಸೆಟ್, ನಮ್ಮ ಸೆಟ್ನ ತುಂಬ ಚೆನ್ನಾಗಿ ಗುಣ ಅಂತ ಆರ್ಟ್ ಡೈರೆಕ್ಟರ್ ಪುಟ್ ಅ ವೆರಿ ಬ್ಯೂಟಿಫುಲ್ ಸೆಟ್, ತುಂಬ ಅದ್ಭುತವಾಗಿ ಆಗ್ತಿದೆ. ಆ್ಯಂಡ್ ಬಳ್ಳಾರಿ ಶೂಟ್ ಇರ್ಬೋದು, ಡಸ್ಟ್ ಇತ್ತು, ಬಟ್ ಡಸ್ಟ್ ಇದ್ರೂ ಆ ಸಿಚುವೇಶನ್ ಅಂತ ಬಂದಾಗ ನಮ್ಗೆ ಆ ಡಸ್ಟ್ನ ಫೀಲೇ ಆಗಿಲ್ಲ. ಆ್ಯಂಡ್ ಅದರ್ ಆ್ಯಕ್ಟರ್ ಗೋಪಾಲ್ ದೇಶಪಾಂಡೆ ಅಂತ ನಾನು ಫಸ್ಟ್ ಟೈಮ್ ನೋಡಿದ್ದು. ನಾನು ಭಾಳ ಅದ್ಭುತವಾದ ಆ್ಯಕ್ಟರ್ ಅವರು. ಐ ಥಿಂಕ್ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್. ಐ ಥಿಂಕ್ ಅವರ್ ಈಸ್ ಈ ಕ್ಯಾರೆಕ್ಟರ್ಸ್ ಮಾತ್ರ ಭಾಳ ಅದ್ಭುತವಾಗಿ ಮಾಡ್ತಾರೆ. ಅವ್ರ ಸೈಲೆನ್ಸ್, ಅವ್ರಿಗೂ ಒಂದು ಸೈಲೆನ್ಸ್ ಇದೆ. ಆ್ಯಂಡ್ ಮಿಡಲ್ ಆ ಗ್ಯಾಪ್ಸ್ನ ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ. ನನಗೆ ಭಾಳ ಇಷ್ಟವಾದ, ಈಗ ಐ ವಾಂಟ್ ಟು ಮೆನ್ಷನ್ ದಟ್. ಆ್ಯಂಡ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನಗೆ ಆ್ಯಕ್ಚುಲಿ ತುಂಬ ಪೇಷನ್ಸ್ ಕಳ್ಕೊಳ್ತೀನಿ, ಬಟ್ ಗೀತಾ ಅವ್ರಿಗಂತೂ ಭಾಳ ಪೇಷನ್ಸ್ ಇದೆ. ಸಪೋರ್ಟ್, ಡೈರೆಕ್ಟರ್ ಸಪೋರ್ಟ್ ಅವರು, ನಾನು ಅಟ್ಲೀಸ್ಟ್ ರೇಗ್ತಾ ಇರ್ತೀನಿ, ಬಟ್ ಅವ್ರಿಗೆ ಸಪೋರ್ಟ್. ಸೊ ಗೀತಾ ಅವ್ರು ಹೇಳಿದ್ಮೇಲೆ ನಾವು ಸುಮ್ಮನೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಫ್ರೆಂಡ್ಸ್ ಇರ್ಬೋದು ಹಾಗೂ ಅಭಿಮಾನಿಗಳು ಇರ್ಬೋದು. ನಾನು ಅಭಿಮಾನಿಗಳು ಆಲ್ಮೋಸ್ಟ್ ಜಸ್ಟ್ ಟ್ರೀಟ್ ದಮ್ ಲೈಕ್ ಮೈ ಫ್ರೆಂಡ್ಸ್. ಅವ್ರನ್ನ ನಾನು ಅಭಿಮಾನಿ ಅವ್ರು ಅಂತ ಹೇಳೋದಕ್ಕಿಂತ ನಾನು ಫ್ರೆಂಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಅದು ವೇ ದಿ ಲೈಕ್ ದಟ್. ನನಗೆ ಆಶ್ಚರ್ಯ, ಇಲ್ಲಿ ಮಾತ್ರ ಅಲ್ಲ, ಇವನ್ ಅಲ್ಲಿ ಹೋದಾಗಲೂ, ನಮ್ಮ ಚೆನ್ನೈಗೆ ಹೋದಾಗಲೂ ಬೇರೆ ಜನಗಳ ಬಗ್ಗೆ ಮಾತಾಡ್ತಾರೆ, ಅಂದರೆ ಆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ. ಆ ಫ್ಯಾಸಿನೇಷನ್ ಅದು ಟುವರ್ಡ್ಸ್ ದೆಮ್. ಆಮೇಲೆ ದಟ್ ರೆಸ್ಪೆಕ್ಟ್. ಅವ್ರು ಈ ಪಿಕ್ಚರ್ ಅನೌನ್ಸ್ ಆಗ್ತಿದ್ದಾಗ ಅವ್ರು ಇಲ್ಲದೇ ಒಂದು ಪವರ್. ಸಮ್ ಫಿಲ್ಮ್ಸ್ ಆರ್ ಸಮ್ ಕ್ಯಾರೆಕ್ಟರ್ಸ್ ಆರ್ ದೇರ್ ವೇರ್ ದೇ ಗೆಟ್ ಇಮಿಡಿಯೇಟ್ಲಿ. ಟಗರು, ಜೋಗಿಯ ಮಾದೇಶನ್ ಪಾತ್ರ ಇರ್ಬೋದು, ಇಲ್ಲ ಓಂ ಸತ್ಯ ಪಾತ್ರ ಇರ್ಬೋದು. ಸಮ್ ನೇಮ್ಸ್ ಆ್ಯಂಡ್ ಸಮ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಮೈ ಫಸ್ಟ್ ನೇಮ್ ಆನಂದ್ ಇರ್ಬೋದು, ಎಲ್ಲ ದೇ ಗೆಟ್ ಕನೆಕ್ಟೆಡ್ ಇಮಿಡಿಯೇಟ್ಲಿ. ಸರ್ಟನ್ ಥಿಂಗ್ಸ್ ಆರ್ ದೇರ್ ವೇರ್ ದೇ ಗೆಟ್ ಕನೆಕ್ಟೆಡ್. ಇಂಟರ್ನಲ್ ಗೊತ್ತಿಲ್ಲದೆ ಒಂದು ಭಾವನೆಗಳು ಬರ್ತದೆ. ಥ್ಯಾಂಕ್ ಯು. ಎಲ್ಲರೂ ಹಾಗೆ ಹೇಳ್ತಾರೆ. ಸೊ ನೀವು ಬ್ಲಶಿಂಗ್ ಮಾಡಿದ್ರೆ ಹೆಂಗೆ ಮೇಡಮ್, ನೀವು ಉತ್ತರ ಕೊಡಬೇಕು. ಏನೇ ಹೇಳ್ಬೇಕಂತ ಗೊತ್ತಾಗ್ತಲ್ಲ. ಯಾಕಂದ್ರೆ ನಮ್ಮ ಪ್ರೊಡ್ಯೂಸರ್ ಶ್ರೀಕಾಂತ್ ದಿನ ಇದನ್ನೇ ಮಾಡ್ತಾರೆ, ನನಗೆ ಫೋನ್ ಮಾಡಿ ಇವತ್ತು ಫೋಟೋ ಕಳಿಸ್ಬಿಡ್ತಾರೆ. ಒಂದು ಕಳಿಸ್ಬಿಟ್ಟು ಇವತ್ತು ಶಿವಣ್ಣ 18 ವರ್ಷ, ಶಿವಣ್ಣ 28 ವರ್ಷ ಹಂಗೆ ಹೇಳ್ತಾನೆ ಇರ್ತಾರೆ. ಸೊ ನಾನು ಯಾವಾಗಲೂ ಅವ್ರಿಗೆ ಹೇಳ್ತಾ ಇರ್ತೀನಿ, ಇಲ್ಲ ಅದೆಲ್ಲ ಇಲ್ಲ, 28 18 ಜಾಸ್ತಿ ಆಯಿತು, 8 ವರ್ಷ ಅಂತ. ಸೂಪರ್ ಮ್ಯಾಮ್. ಈ ಹಿಂದೆ ಸಿನಿಮಾ ಮಾಡಿದ್ರಿ ನೀವು. ಆ ಸಿನಿಮಾದಿಂದ ಇದು 2ನೇ ಸಿನಿಮಾ ಗೀತಾ ಪಿಕ್ಚರ್ಸ್ ಅಲ್ಲಿ. ಸೊ ಮೇಕಿಂಗ್ ವೈಸು ಮತ್ತೆ ಪ್ರೊಡಕ್ಷನ್ ವೈಸು ಎಷ್ಟು ಇಂಪ್ರೂವ್ ಆಗಿದೆ ಮ್ಯಾಮ್? ಆ ಕಥೆಗೆ ತಕ್ಕಂಗೆ ಹರ್ಷ ಅವ್ರು ಮಾಡಿದ್ರು, ಈ ಕಥೆಗೆ ತಕ್ಕಂಗೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾರೆ. ಫಿಲಮ್ ಚೆನ್ನಾಗಿ ಬರುತ್ತೆ ಅಂದರೆ ಅದು ಯಾರು ಅಷ್ಟೇ. ಫಿಲಮ್ ಚೆನ್ನಾಗಿ ಬರ್ಬೇಕಂತ ಆಸೆ ಅಷ್ಟೇ. ಎಸ್ ಮೇಡಮ್. ಮತ್ತೆ ಹ್ಯಾಟ್ರಿಕ್ ಸಿನಿಮಾ 3ನೇ ಸಿನಿಮಾ ಯಾವಾಗ ಮೇಡಮ್? 3ನೇದು ಒಂದು ಮಗು ಮತ್ತು ಪ್ರೊಫೆಸರ್ ಮಧ್ಯ ಒಂದು ಸಂಬಂಧ. ಅಂದರೆ ಲೈಕ್ ಆ ಮಗು ಸ್ಟೂಡೆಂಟದು, ಇವ್ರು ಪ್ರೊಫೆಸರ್ ಆಗಿ ಹೋಗ್ತಾರೆ. ಸೊ ಆ ಕಥೆನ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದೀವಿ. ಇನ್ನೂ ಏನೂ ಡಿಸೈಡ್ ಆಗಿಲ್ಲ. ಅದಾದರೆ 3rd one will be that one. ಬೆಸ್ಟ್ ವಿಶಸ್ ಮ್ಯಾಮ್. ಎಜುಕೇಶನ್ ಗೋಸ್ಕರ ಜಾಸ್ತಿ 200 ಮಕ್ಕಳಿದ್ದಾರೆ. ಮೊದಲು ಬರೀ ಹೆಣ್ಮಕ್ಳು, ಯಾಕಂದರೆ ಯಾರಿಗೆ ಶೋಷಣೆಗೆ ಒಳಗಾಗ್ತಾರೋ ಅವ್ರು ಬಂದು ಆಶ್ರಯ ಪಡಿತಾ ಇದ್ರು, ಅವರಿಗೆ ಒಂದು ಮೊದಲು ಸಪೋರ್ಟ್ ಸಿಗ್ತಾ ಇತ್ತು. ಹಾಗೂ ಅವ್ರು ಸರಿಯಾಗಿ ಇದುವರೆಗೂ 3,000 ಸಾವಿರದಿಂದ 4,000 ಜನ ಚೆನ್ನಾಗಿ ಹೋಗಿದ್ದಾರೆ ಅಲ್ಲಿಂದ. 4,000 ಜನ ಹೋಗ್ತಾರೆ. ಅದಾದ್ಮೇಲೆ ಇವಾಗ ಮಕ್ಳಿಗೆ ಒಂದು 8 ವರ್ಷದಿಂದ ಮಕ್ಕಳು, ಅವ್ರಿಗೂ ಅಷ್ಟು ಒಂದು ಒಳ್ಳೆ ಭವಿಷ್ಯ ಆಗಬೇಕು. ಇದು ಥಾಟ್ ಬಂದಿದ್ದು ಮಕ್ಕಳಲ್ಲಿ ನೋಡ್ಬೇಕಾದ್ರೆ ಒಂದೊಂದು ಮಕ್ಕಳು ಕಂಪ್ಲೇಂಟ್ ಮಾಡೋ ರೀತಿ ಇರ್ಬೋದು. ಅಂದರೆ ಆ್ಯಕ್ಚುಲಾಗಿ ಅವ್ರು ಬೇರೆ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ, ನಮ್ಮ ಸ್ಕೂಲೇ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ. ನಮ್ಮ ಇದ್ರಲ್ಲಿ ಬಂದ್ಬೇಕಾದ್ರೆ 7% ರಿಸಲ್ಟ್ ಬರ್ತಾ ಇದೆ. ಯಾಕಂದರೆ ಬೇರೆ ಸ್ಕೂಲ್ ಹೋದಾಗ ಏನಾಗುತ್ತೆ, ಅವ್ರು ಏನು ಫೇಸ್ ಮಾಡ್ತಾರೆ, ಆ ಪ್ರಾಬ್ಲಮ್ ಹೇಳ್ಬೇಕಾದ್ರೆ ಎಲ್ಲ ಮಕ್ಕಳು ನಾವು ಹಂಗೆ ಹೇಳ್ತೀವಿ, ಸುಳ್ಳು ಹೇಳ್ಬೇಕು, ಮಿಸ್ಸಿಂಗ್ ಹೊಡಿತಾರೆ, ಏನೋ ತಪ್ಪು ಕೆಲಸ ನಾವು ಮಾಡಿರ್ತೀವಿ, ನಾವು ಎಲ್ಲ ಮಾಡಿದ್ರೆ ಡ್ರಾಮಾ. ಬಟ್ ಅವರು ಈ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ನಿಜವಾಗ್ಲೂ ದೇ ಪ್ರೂವ್ಡ್ ಹೌ ರೈಟ್ ದೇ ವೇರ್. ಅವ್ರಿಗೆ ಏನು ಮಿಸ್ ಆಗ್ತದೆ ಅನ್ನೋದನ್ನ ಅದು ಭಾಳ ಅಚ್ಚುಕಟ್ಟ, ಭಾಳ ನಿಯತ್ತಿಂದ ಅದು ತೋರಿಸ್ತು. ಅದಕ್ಕೆ
ಇಟ್ಸ್ ವೆರಿ ನೈಸ್. ಯಾಕಂದರೆ ಬೇರೆ ಆರ್ಟಿಸ್ಟ್ನ ಹುಡ್ಕೋದಕ್ಕಿಂತ ನಮ್ಮಲ್ಲಿರೋ ಒಂದು ಮಕ್ಕಳು ಒಂದು ಪ್ರತಿಭೆನ ನಾವು ತೋರಿಸೋಣ ಅಂತ ಒಂದು ಪ್ರಯತ್ನ ಅಷ್ಟೇ. ಅದು ಗೀತಾ ಅವ್ರ ಐಡಿಯಾನೆ. ಬಟ್ ರಿಯಲಿ ಐ ಆಮ್ ವೆರಿ ಹ್ಯಾಪಿ. ಬರ್ತಾ ಇದೆ. ಎರಡರ ಸಮಾಗಮ ಈಗಷ್ಟೇ ಈ ವೇದಿಕೆ ಮೇಲೆ